ಬರಬೇಕಲ್ಲ ಇದಕ್ಕೆಲ್ಲ ಬರಬೇಕು. ನಮ್ದು ನಮ್ಮ ರೈಟ್ ಇದು. ಯೋಚನೆ ಮಾಡಿ, ನಿಮ್ಮ ಹಿರಿಯರು ಬೇರೆ ಎಲ್ಲ ಬಿಟ್ಟು, ನಿಮ್ಮ ಚರಿತ್ರೆ ನಿಮ್ಗೆ ಓದಿದ್ರೆ, ನಾನು ಓದಿದ್ದೇನೆಲ್ಲ, ಎಲ್ಲವನ್ನು ಬಿಟ್ಟು ಅವರಲ್ಲಿ ದೇವರು ಆಸ್ತಿ ಮಾಸ್ತಿ ಎಲ್ಲ ಬಿಟ್ಟರು, ಗದ್ದಿಗೆ ಹೊತ್ತುಕೊಂಡು ಬಂದರು. ಗದ್ದುಗೆಯನ್ನು ಹೊತ್ತುಕೊಂಡು ಬಂದರು. ಇವತ್ತು ಗದ್ದುಗೆ ಅಮ್ಮನವರಂತ ಹೆಸರು ಅದಕ್ಕೆ. ಆ ಗದ್ದುಗೆ ಎಷ್ಟು ಶಕ್ತಿ ಅಂತ ನನಗೆ ಮಾತ್ರ ಗೊತ್ತು. ಹಲವಾರು ಗದ್ದುಗೆಗಳಲ್ಲಿ ಹರಿಕತೆ ಮಾಡಿದವನ ನಾನು, ಮರಾಠಿ ಅಲ್ಲ. ನನ್ನನ್ನು ಕೆಲವರು ಕೇಳಿದ್ರು ಬ್ರಾಹ್ಮಣರು, ಆ ಮರಾಠಿನ ಗದ್ದುಗೆ ನಿಂಗಳು ಹೋಗ್ಬಿಡೋಣ ಮರ್ಯಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಅವ್ರು ಜನಿವಾರ ಮಾತ್ರ ಹಾಕೊಂಡದ್ರು, ತಿಳಿಲಿಲ್ಲ ಅವರು. ಅದರಿಂದ ನಿಮ್ಗೆ ಹೇಳ್ತೇನೆ ಬಂಧುಗಳೇ, ನನಗೆ ಖುಷಿ ಕೊಡ್ತು. ಸಾಧ್ಯವಾದಷ್ಟು ಇಂಥ ಈ ಸಣ್ಣ ಮಕ್ಕಳನ್ನ ನೀವು ಕರ್ಕೊಂಡು ಬನ್ನಿ. ಅವರು ಇದರಲ್ಲಿ ಕುಳಿಲಿ ಬಂದು ಈ ತರಬೇತಿ ನೋಡಿ. ಆಗಲೇ ಹಿಂದಿನವರು ಮಾಡಿ, ನೀವು ಮಾಡಿದ್ದಲ್ಲ. ಮಕ್ಕಳು ನೀವು ಕುಣಿಯುವಾಗ ಬಂದು ಅವರಿಗೆ ಸ್ಟೇಜ್ ಫಿಯರ್ ಅಂತಾರೆ, ಸಭಾಕಂಪನ ಹೋಗ್ಬೇಕು ಅವರಿಗೆ ಅಲ್ವಾ. ಹಾಗಾಗಿ ಒಂದು ಅಮೂಲ್ಯವಾದಂಥ ಒಂದು ದೊಡ್ಡ ಒಂದು ಜಾತಿಯಲ್ಲಿ ಹುಟ್ಟಿದ್ದೀರಿ. ಕೀಳರಿಮೆ ಬೇಡ ನಿಮಗೆ. ಇನ್ನು ನೀವು ಸರ್ಕಾರದ ಸವಲತ್ತಿಗೆ ನೀವು ಆಸೆ ಪಡಬೇಡಿ. ನೀವು ಅಮ್ಮನತ್ರ ಬೇಡಿ, ಗದ್ದುಗೆ ಅಮ್ಮನತ್ರ ಕೇಳಿ. ಇಷ್ಟೊಂದು ಸರ್ಕಾರ ಸವಲತ್ತು ನಿಮಗೆ ನಿಮ್ಮ ಹತ್ರ ಸವಲತ್ತು ಇತ್ತು, ಫುಲ್ ಸವಲತ್ತು ಇದ್ದವನು. ಇವತ್ತು ಕೃಷಿ ಜನಾಂಗ, ನೀವು ಸತ್ಯವಂತರು. ನೀವು ಇವತ್ತು ನಾನು ನೋಡ್ತೇನೆ, ನನ್ನ ಜಾತಿಯಲ್ಲೆಲ್ಲ ಮರಾಠಿಗರು ಇದ್ದದ್ದಿಲ್ಲ. ನನ್ನ ಅಪ್ಪ ಏನೋ ಉಗ್ರಾಣಿಯಾಗಿ ಮರಾಠಿಗಳು, ನನ್ನ ಕೆಲಸಗಾರರ ಮರಾಠಿಗಳು. ಇವತ್ತು ನನಗೆ ಸಹಾಯ ಮಾಡ್ತಕ್ಕಂಥ ನನ್ನ ಮತ ಇಲ್ಲಿ ಮರಾಠಿ ಇದ್ದಾನೆ, ಪ್ರಾಮಾಣಿಕಮ. ಇವತ್ತು ನಾನು ಕರೆದು ಕೂಡ ಓಡಿ ಬರ್ತಾನೆ. ಏನು ಅವನಿಗೆ ನಾನು ಕೊಟ್ಟದ್ದಿಲ್ಲ. ಯಾಕೆ ನಾನು ಇದನ್ನು ಉಲ್ಲೇಖ ಮಾಡ್ತೇನೆ ಕೇಳಿದ್ರೆ, ನಮ್ಮಂತ ಹಿರಿಯರು ತಿಳ್ಕೊಂಡವರೆಲ್ಲ ಇದಕ್ಕೆಲ್ಲ ಹೋಗ್ತಾ ಬಂದ್ರೆಲ್ಲ ಅವರೆಲ್ಲ ಇದು ಮರಾಠಿಯರ ನಮ್ದು ಐಕಳ ನಮ್ದು. ನಮ್ಗೆ ಸಿಟ್ಟು ಬರೋದು ಹಾಗೆ ಎಲ್ಲ ಅಲ್ವಾ. ಇದೆಲ್ಲ ನಿಮಗೆ ಹೇಳುದು ನಾನು, ನೀವು ಜಾಗೃತರಾಗಿ ಗಟ್ಟಿಯಾಗಿ ಸರ್ಕಾರ ಸವಲತ್ತಿಗೆ ಹೋಗಬೇಡಿ. ನೀವು ಅವ್ರು ಕೊಟ್ಟಾಗ ಪಡ್ಕೊಳ್ಳಿ ಅದನ್ನ. ಆ ಸವಲತ್ತಿಗಾಗಿ ಗಿಂಡುವುದು ಹಿಂದೆ. ನಾನು ಬ್ರಾಹ್ಮಣನಾಗಿ ಹೇಳುವುದು, ಬ್ರಾಹ್ಮಣ ಸಭೆಗೆ ಎಲ್ಲ ಹೋದ್ರು ಅಷ್ಟೇ, ನಾವು ಬ್ರಾಹ್ಮಣರಾಗಿ ನಮ್ಮ ಸರ್ಕಾರ ಸವಲತ್ತು ಬೇಡಬೇಡಿ. ನೀವು ಬೇಡದಿದ್ರು ಒಬ್ಬನ ಹತ್ರ ಬೇಡೋದು, ದೇವ್ ಕೊಡ್ಬೇಕು ನಮಗೆ ಅಲ್ವಾ. ಇವತ್ತು ಎಲ್ಲಿವರೆಗೆ ನಾಚಿಕೆ ಅಂತ ಹೇಳಿದ್ರೆ ಬಂಧುಗಳೇ, ನಾಳೆ ಓಟ್ ಬಂತು, ಎಲ್ಲ ಹಣ ಹೆಂಡ ತಕೊಂಡು ಓಟ್ ಕೊಡುದು ಅಂತ ನಾವು ವಿದ್ಯಾವಂತರು. ಇವರಿಂದ ತಹಶೀಲ್ದಾರ್ ಇದ್ದಾರೆ ಇಲ್ಲಿ, ನಮ್ಮ ನಾಗಪ್ಪ ನಾಯಕರು. ಯೋಚನೆ ಮಾಡಿ, ನಿಮ್ಮ ಜಾತಿಯವರು ಇವರೆಲ್ಲ. ಅವ್ರಿಗೆ ನನ್ನಿಂದ ಹೆಚ್ಚು ಗೊತ್ತುಂಟು ಇವರಿಗೆಲ್ಲ. ಇವ್ರು ಅವ್ರು ಹೇಳಿದ ಕೇಳ್ಬೇಕು, ಏನ್ ಮಾಡುದು ಸರ್. ಹಾಗಾದ್ರೆ ನಮ್ಮ ಮಕ್ಕಳು ನಾಳೆ ಭಾರತ ಉಳಿಬೇಕಾದ್ರೆ, ಈ ಸಂಸ್ಕೃತಿ ಉಳಿಬೇಕಾದ್ರೆ ಮಕ್ಕಳು ಗಟ್ಟಿಯಾಗಬೇಕು. ನಾನು ಅಧಿಕ ಪ್ರಸಂಗ ಮಾತಾಡ್ತೇನೆ ಅಂತ ತಿಳ್ಕೊಳ್ಬೇಕು. ಇದು ಅಧಿಕ ಪ್ರಸಂಗ ಅಲ್ಲ. ನಿಮ್ಮನ್ನು ಗಟ್ಟಿ ಮಾಡಬೇಕಾದ್ರು ಗಟ್ಟಿ ಆಗ್ಬೇಕು ನೀವು. ಯಾಕೆ ಹೇಳಿದ್ರೆ, ನಾನು 40 ವರ್ಷಗಳ ಕಾಲ ನಾನು ಇಡೀ ನಮ್ಮ ಕರ್ನಾಟಕ ತಿರುಗಿದೆ. ನಾನು ಕಲಾವಿದನಾಗಿ ಶಿವಪುರದ ಹೆಸರು ಹೊತ್ಕೊಂಡು ಹೋದೆ. ವಿ ಸಿ ರಾವ್ ಶಿವಪುರಿ ಇವತ್ತು ಬೇಕಾದ್ರೆ ಕೇಳಿ. ದುಡ್ಡು ಮಾಡದೇ ಇರಬಹುದು, ನಾನು ಬಡವಲ್ಲ. ಒಂದು ನಿಮಿಷ ಕೂಡ ನಂಗೆ 5 ಪೈಸೆ ಕಡಿಮೆ ಆಗುದಿಲ್ಲ. ಇದೇ ನನ್ನ ದೇವರು ಕೊಡ್ತಾನೆ. ಇವತ್ತು ನಮ್ಮ ಊರಿಗೆ ಹೆಸರು ತಂತ್ರ ನಾವು. ಮೊನ್ನೆ ನಿಮ್ಮ ಚೇರ್ಕಾಡಿ ಉಮೇಶ್ ನಾಯ್ಕರು ಚಂದ ಬಡಿ ಹಾಕಿದ್ರು. ಅವರು ಅಲ್ಲಿ ಒಂದು ಶಾಂತಾರನ ಒಂದು ಗದ್ದಿಗೆ ನೀವು ಹೋಗಿ ನೋಡಬೇಕು. ಎಷ್ಟೊಂದು ಸಂಘಟಿತರಾಗಿದೆ, ಎಲ್ಲ ವಿದ್ಯಾವಂತರವರೆಲ್ಲ. ರಜೆ ಹಾಕಿ ಬರ್ತಾರೆ. ನಾವು ಹೇಳುದು ರಜೆ ಹಾಕಿ ಹೋಗ್ಬೇಕು ಇದಕ್ಕೆ. ಇವರು ನೋಡಿ, ತಹಶೀಲ್ದಾರ್ ಆಗಿದ್ದು ರಜೆ ಹಾಕಿ ಬರಬೇಕು. ಇವರು ರಿಟೈರ್ಡ್ ಆಗಿದ್ದಾರೆ. ಇವರಿಗೆ ಪೆನ್ಷನ್ ಫಸ್ಟ್ ಕ್ಲಾಸ್ ಬರ್ತದೆ. ಮನೇಲಿ ಕೂತ್ಕೊಂಡು ತುಮ್ ಯಾವ ಕಾಮರ್ಸ್ ಕೂತ್ಕೊಂಡು ಹಾಗಲ್ಲ. ಮನ್ಮಥ ನಾಯಕರು ಕಾಂಟ್ರಾಕ್ಟ್ 25 ಜನ ಲೇಬರ್ಸ್ ಇದ್ದು, ಅವರು ಕೂಡ ಬರಬೇಕು. ನಮ್ದು ಅಂತ ಹೇಳುವ ಯಾವ ಬರ್ತದೆ ಹೇಳಿ ನಾವು ಅಲ್ವಾ. ಹಾಗಾಗಿ ಇವತ್ತು ನನಗೆ ದೇವರು ನುಡಿದಿದ್ದೇನೆ. ಈ ಒಂದು ಪರಂಪರೆ ಉಳಿಬೇಕು. ನಾವೆಲ್ಲ ಶಕ್ತಿ ಆರಾಧಕರು. ಇವತ್ತು ನೀವು ನನ್ನ ಮನೆಗೆ ಬಂದಿದ್ದೀರಿ. ನನ್ನ ಮನೆ ಎದುರಿನಲ್ಲಿ ಇದು ಮಂತ್ರಾಲಯ. ಇದು ಮನೆ ಅಂದ್ರೆ ಸಣ್ಣ ಮನೆ ಅಂದ್ರೆ ಖಾಲಿ ಇದೆಲ್ಲ ಮಂತ್ರ. ಇಲ್ಲಿ ದೇವರ ಆ ಸೇವೆಯನ್ನು ಮಾಡಿದ್ದೀರಿ. ಆ ಸೇವೆಯಿಂದ ನಾನಂತೂ ತುಂಬ ಸಂತೃಪ್ತಗೊಂಡಿದ್ದೇನೆ. ಹಾಗೆ ನೀವು, ನಿಮ್ಮ ಈ ತಂಡದವರು ನನ್ನ ಮನೆಗೆ ಸರ್ವತ್ರ ಶುಭ ಹಾರೈಸಬೇಕು ಅಂತ ನಿಮ್ಮ ಹತ್ರ ಬೇಡಿಕೊಂಡು, ನಿಮಗೆ ಶುಭವಾಗಲಿ, ಮಂಗಲವಾಗಲಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕಿ ದೇವಿ ನಾರಾಯಣಿ ನಮೋಸ್ತುತೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಯಾ ದೇವಿ ಸರ್ವಭೂತೇಷು ಮಾತ್ರ ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮೋ. ಜೈ ಭವಾನಿ ಕಿ ಬೋಲೋ. ಜೈ ಭವಾನಿ.